ಸರ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ತೆ ಶಿವಶಂಕರ್ ಅವ್ರ. ಓಕೆ ಸರ್, ಏನು ಹೇಳ್ತೀರಿ ಇಂಥ ಸಂದರ್ಭದಲ್ಲಿ? ಯಾಕೆಂದರೆ ಜಾನಕಮ್ಮ ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. 88 ವರ್ಷ ತುಂಬು ಬದುಕು ಸರ್. ಏನು ಹೇಳ್ಬೋದು? ತಮ್ಮ ಪ್ರಾರಂಭದ ನುಡಿಗಳು ಯಾವ ರೀತಿಯಾಗಿರ್ಬೋದು? ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗೀತ ಪರಂಪರೆಯಲ್ಲಿ ಹಿನ್ನೆಲೆ ಗಾಯನದಲ್ಲಿ ಅಷ್ಟು ದಶಕಗಳ ಕಾಲ, ಸುಮಾರು 5 ದಶಕಗಳ ಕಾಲ ಹಾಡುಗಳನ್ನು ಹಾಡ್ತಾ ತುಂಬ ಆಯುಷ್ಯವನ್ನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಒಂದು ರೀತಿ ಹೊಸ ತಲೆಮಾರಿಗೆ ಅವರೊಂದು ಲೆಸನ್, ಪಾಠ. ಅವರ ಹಾಡುಗಳು, ಅವರ ಹಾಡುಗಳಲ್ಲಿ ಹಾಡುಗಾರಿಕೆ, ಹಿನ್ನೆಲೆ ಹಾಡುಗಾರಿಕೆ ಹೇಗಿರಬೇಕು, ಏನು ಅದಕ್ಕೆ ಬೇಕಾದ ಶ್ರದ್ಧೆ, ತಯಾರಿಗಳೇನು ಅನ್ನೋದಕ್ಕೆ ಅವರೊಂದು ಮಾದರಿಯಾಗಿ ಇದ್ರು. ಅದು ಬಹಳ ಮುಖ್ಯವಾಗಿ ಹೇಳಬೇಕಾಗುತ್ತೆ. ಖಂಡಿತ ಸರ್. ಸರ್, ಎಲ್ಲಿಯ ಗುಂಟೂರು, ಎಲ್ಲಿಯ ಮೈಸೂರು ಅನ್ನೋದು ಸರ್. ಸೊ ಎಲ್ಲಿಂದ ಎಲ್ಲಿಗೆ ಆ ಸಂಬಂಧ ಬೆಸೆದುಕೊಳ್ತು ಅಂತ, ಅವರ ಕೊನೆಯ ದಿನಗಳು ನಮ್ಮ ಕರ್ನಾಟಕದ ಮಣ್ಣಿನಲ್ಲೇ ಆಗಿ ಹೋಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ಬೋದು ತಾವು? ಅದು ಬಹುಶಃ ಈ ಮಣ್ಣಿನ ಗುಣ ಅದು. SPB ಅವರು ಒಂದ್ಸಲ ಹೇಳ್ತಾರೆ, ನಾನು ಮುಂದಿನ ಜನ್ಮ ಅಂತ ಹುಟ್ಟಿದ್ರೆ ಅದು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅಂತ. ಅದು ಬಹುಶಃ ಅವರುಗಳನ್ನ ನಾವು ಕನ್ನಡಿಗರು ಆಧರಿಸಿದ ರೀತಿ, ಪ್ರೀತಿಸಿದ ರೀತಿ ಇದೆಯಲ್ಲ, ಅದು ಅವ್ರಿಗೆ ಆ ಮನೋಭಾವ ತಂದು ಕೊಟ್ಟಿದೆ ಅಂತ ಅನ್ಸುತ್ತೆ. ಜಾನಕಮ್ಮ ಅವರು ಬಹಳಷ್ಟು ವರ್ಷಗಳಿಂದ ಇಲ್ಲೇ ಇದ್ರು, ಕರ್ನಾಟಕದಲ್ಲೇ ಮೈಸೂರು ಹತ್ರನೇ ಇದ್ರು. ಅವ್ರು ಇಲ್ಲೇ ಅವರ ಕೊನೆ ಹೆಸರು ಎಳೆದಿದ್ದಾರೆ. ಅದು ಒಂಥರ ಮನಸ್ಸಿನಂತೆ ಮಾದೇವ ಅಂತಾರಲ್ಲ, ಹಂಗೆ ಅನ್ಸುತ್ತೆ. ರೈಟ್, ಕರೆಕ್ಟ್ ಸರ್. ಸರ್, ತಾವು ಅವರ ಜೊತೆಗಿನ ಒಡನಾಟವನ್ನು ಸ್ಮರಿಸ್ಕೊಳ್ಳೋದಾದ್ರು ಸರ್, ತಾವು ಯಾವಾಗ ಕೊನೆಯದಾಗಿ ಭೇಟಿಯಾಗಿದ್ರಿ? ಯಾವುದಾದ್ರೂ ಕಾರ್ಯಕ್ರಮ, ಒಂದಷ್ಟು ಆ ಸುಮಧುರ ಕ್ಷಣಗಳನ್ನು ಹೇಳಬಹುದಾ? ಬಹಳ ಹಿಂದೆ ಭೇಟಿಯಾಗಿತ್ತು, ಬಹಳ ವರ್ಷಗಳೇ ಆಗೋಯ್ತು. ಹೆಚ್ಚು ಒಡನಾಟ ಏನಿಲ್ಲ, ಯಾಕೆಂದ್ರೆ ಅವರ ಕಾಲಘಟ್ಟವೇ ಬೇರೆ, ನಮ್ಮ ಕಾಲಘಟ್ಟವೇ ಬೇರೆ. ಅವ್ರಾದ್ಮೇಲೆ ಚಿತ್ರಮ್ಮ ಅವರು ಬಹಳಷ್ಟು ವರ್ಷಗಳ ಕಾಲ ಇವ್ರು ಹಾಡೋದ್ ನಿಲ್ಸದ ಮೇಲೆ ಚಿತ್ರಮ್ಮ ಹಾಡ್ತಾರೆ. ಅದಾದ ನಂತರ ಇನ್ನೊಂದು ಹೊಸ ತಲೆಮಾರು ಬಂದಿದೆ, ಹಿಂಗೆ. ಆದ್ರೆ ಜಾನಕಮ್ಮ ಅವ್ರ ಬಗ್ಗೆ ಹೇಳಲೇಬೇಕೇನಂತಂದ್ರೆ, ಸಂಗೀತವನ್ನ ಶಾಸ್ತ್ರೀಯವಾಗಿ ಅವರು ಅಭ್ಯಾಸ ಮಾಡಿದ್ರು. ಆದ್ರೆ ಒಂದು ಕಚೇರಿ ಕೊಡೋ ರೀತಿಯಲ್ಲಿ ಏನು ಶಾಸ್ತ್ರೀಯ ಅಭ್ಯಾಸ ಅಲ್ಲ ಅದು. ಆದ್ರೆ ಅದನ್ನ ಹಿನ್ನೆಲೆ ಗಾಯನಕ್ಕೆ ಅವರು ಅಳವಡಿಸ್ಕೊಂಡ ರೀತಿ ಇದೆಯಲ್ಲ, ಅದು ಮತ್ತೆ ಭಾವಾಭಿನಯ. ಅವ್ರ ಹಾಡುಗಳನ್ನ ನೀವು ಕೇಳಿ ಕಲಿಬಹುದಾಗಿದೆ. ಮತ್ತೆ ಆ ಕಾಲಕ್ಕೆ ಬಾಲ ಕಲಾವಿದರು ಧ್ವನಿಯನ್ನ ಮೇನ್ ಸಿಂಗರ್ಸ್, ಫೀಮೇಲ್ ಸಿಂಗರ್ಸ್ ಕೊಡ್ತಿದ್ರು. ಅದರಲ್ಲಿ ಅತಿ ಹೆಚ್ಚು ಹಾಡುಗಳು ಹಾಗೆ ಹಾಡಿರುವಂತವ್ರು ಮತ್ತು ಅತಿ ಇಂಪ್ಯಾಕ್ಟ್ಫುಲ್. ಅವತ್ತಿಗೂ ನಮ್ಗೆ ಯಾರೋ ಮಗು ಹಾಡ್ತಿದ್ಯೇನೋ ಅನ್ನುವ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡದಂತ ಗಾಯಕಿ ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ಜಾನಕಮ್ಮ ಅವರು. ಕರೆಕ್ಟ್ ಸರ್. ಇವೆಲ್ಲ ಸಂಗತಿಗಳು ಅವರನ್ನ ಈ ಚಿತ್ರಗೀತ ಹಿನ್ನೆಲೆ ಗಾಯನದ ಪರಂಪರೆಯಲ್ಲಿ ಕನ್ನಡದಲ್ಲಿ ವಿಶೇಷವಾಗಿ ಅವರನ್ನ ಒಂದು ಮಾದರಿಯಾಗಿ ಮತ್ತು ಅವರನ್ನು ಚಿರಸ್ಥಾಯಿಯಾಗಿಟ್ಟಿದೆ. ಅವರು ಯಾವ ಪದ್ಮಭೂಷಣನ ತಿರಸ್ಕಾರ ಮಾಡಿದ್ರ ಹಿನ್ನೆಲೆಯಲ್ಲಿ ಅವ್ರಿಗಿದ್ದಂತ ಪ್ರೀತಿ ಇತ್ತಲ್ಲ ಕಲಾವಿದರ ಮೇಲೆ, ಅದು ನಾವು ಆಮೇಲೆ ನೀವು ಇವಾಗ ನೋಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಪ್ರತಿಯೊಬ್ರು ಅವ್ರ ಜೊತೆ ಇದ್ದಂತ ವಿಡಿಯೋಗಳನ್ನ ಹಾಕೊಳ್ಳುವಾಗ ಅವ್ರನ್ನ ಹೇಗೆ ಸ್ವೀಕರಿಸ್ತಿದ್ರು, ಹೇಗೆ ಬೆಣ್ತಟ್ತಿದ್ರು ಹೊಸ ಕಲಾವಿದರಿಗೆ, ಈ ಗುಣಗಳನ್ನೆಲ್ಲ ನೋಡಿದಾಗ ಅವರು ಡೆಫಿನೆಟ್ ಆಗಿ ನಮ್ಗೆ ಒಂದು ಮಾದರಿಯಾಗಿ ನಿಲ್ತಾರೆ. ಆ ಸಿಂಪ್ಲಿಸಿಟಿ ಸರ್, ಆ ಸಿಂಪ್ಲಿಸಿಟಿ, ಅವರ ನಡೆ ಮತ್ತು ನುಡಿ, ಅವ್ರಿದ್ದಂತ ರೀತಿ. ಹಾಗೆ ಹಾಗೆ ಬದುಕಿದ್ರಲ್ಲ, ಹಾಗೆ ಅದು ಎಲ್ರಿಗೂ ಸಾಧ್ಯ ಆಗದಂತ ಮಾತದು. ಖಂಡಿತ ಸರ್. ಸರ್, ತಮಗೆ ಯಾಕಂದರೆ ಇದು ಯಾವ ಹಾಡು ತಮಗೆ ಇಷ್ಟ ಆಗುತ್ತೆ ಅಂತ ಕೇಳೋದಕ್ಕಿಂತ ಎಲ್ಲ ಹಾಡುಗಳು ಇಷ್ಟನೇ ಜಾನಕಮ್ಮ ಹಾಡಿರ್ತಕ್ಕಂಥದ್ದು. ಅಂದರೆ ಯಾವುದು ತುಂಬ ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಸರ್? ಯಾವ ಹಾಡು ತಮ್ಗೆ ತುಂಬ ಇಷ್ಟ ಆಗಿದೆ? ಇಲ್ಲ, ಬಹಳಷ್ಟು ಹಾಡುಗಳಿದೆ. ಆದ್ರೆ ಕನ್ನಡದ ಇಷ್ಟು ವರ್ಷಗಳಲ್ಲಿ ಹತ್ರ ನಾವು 100ಕ್ಕೆ
ಹತ್ರ ಇದೀವಿ, ಈಗ 100 ವರ್ಷಕ್ಕೆ ಹತ್ರ ಇದೀವಿ. ಹ್ಮ್ ಹ್ಮ್ ಕನ್ನಡ ಚಿತ್ರರಂಗ ಶುರುವಾಗಿ ಇಷ್ಟು ವರ್ಷಗಳಲ್ಲಿ ಅತಿ ಹೆಚ್ಚು ಜನಪ್ರಿಯ ಯುಗಳ ಗೀತೆ ಅಂತ ಇದ್ರೆ ಅದು ಜೊತೆಯಲ್ಲಿ ಹ್ಮ್ 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 ಗೀತಾ ಸಿನಿಮಾದ ಜೊತೆಯಲ್ಲಿ ಹಾಡು. ಆ, ಅದರ ಹಾಡನ್ನು ನೀವು ಅದರ ಹಾಡು ಆ ಕಂಪೋಸಿಷನ್ ಅದು ಇಷ್ಟ ನನಗೆ. ಆಮೇಲೆ ತಾವು ಅಣ್ಣವ್ರ ಹಾಡುವಂತ ಜೊತೆ ಪ್ರಯತ್ನ ಮಾಡ್ಬೋದಾ ಸರ್? ಹಾಡುವಂತ ಇಲ್ಲ, ಜಸ್ಟ್ ಬೇಡ, ಓಕೆ ಬೇಡ. ಓಕೆ ನಾನು ಹಾಡಿಗೆ ಗಾಯಕ ಅಲ್ಲ. ಇರ್ಲಿ, ಇದು ನಮ್ಮ ಅಣ್ಣವ್ರ ಜೊತೆ ಹಾಡಿದಾರಲ್ಲ, ಹ್ಮ್ ಐ ಲವ್ ಯು ದೇವ ಹೂವಾಗಿದೆ ಭಾವಜೇನಾಗಿದೆ, ಆ ಹಾಡು ನಾನು ತುಂಬಾ ಸಲ ಕೇಳ್ತೀನಿ. ಹ್ಮ್ ಅದ್ರ ಕಂಪೋಸಿಂಗ್ ಕಾರಣಕ್ಕೆ ಮತ್ತು ಅಣ್ಣವರು ಜಾನಕಮ್ಮ ಅವರ ಆ ಧ್ವನಿಯ ಕಾರಣಕ್ಕೆ ಅವರಿಬ್ಬರು ಪೈಪೋಟಿಗೆ ಬಿದ್ದಾಗ ಹಾಡಿದಾರಲ್ಲ ಆ ಹಾಡನ್ನ. ಆ ಅದು ಎಷ್ಟು ಕಷ್ಟ, ನೀವು ಸಿಂಪಲ್ ಆಗಿ ಕೇಳಕ್ಕೆ ಚಂದ ಇದೆ, ಸಿಂಪಲ್ ಇದೆ, ಹ್ಮ್ ಆದ್ರೆ ಬಹಳ ಕಷ್ಟ. ಹಾಗೆ ಅವರು ಜಾನಕಮ್ಮ ಅವ್ರು ಒಂದ್ ಕಡೆ ಯಾವ್ದು ಮಲಯಾಳಂ ಚಾನಲ್ ಒಂದ್ರಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ನಂಗೆ ಬಹಳ ಕಷ್ಟವಾದ ಹಾಡು ಯಾವ್ದು ನಿಮ್ಗೆ ಕೆರಿಯರ್ ಅಲ್ಲಿ ಅಂತ ಅಂದಾಗ ಶಿವ ಶಿವ ಎನ್ನದ ನಾಲಿಗೆ ಏಕೆ ಹಾಡು ಕಂಪೋಸಿಷನ್ ಶಾಸ್ತ್ರೀಯವಾಗಿತ್ತು. ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ಆದ್ರೆ ಹಾಡೋ ಪ್ರಯತ್ನ ಮಾಡಿದೆ ಅಂತ. ಇವತ್ತು ಅದು ಒಂದು ಕೂಡ ಲೆಸನ್ ಆಗಿ ಉಳಿದಿದೆ ಆ ಹಾಡು ಕೂಡ ನಮ್ಗೆ. ಓಕೆ ಸರ್. ಆಮೇಲೆ ತುಂಬಾ ಎಸ್ ಜಾನಕಮ್ಮ ಅವರಿಗೆ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರಲಿಲ್ಲ ಅನ್ನೋದು ಸರ್. ಬರೋಬ್ಬರಿ 22 ಲ್ಯಾಂಗ್ವೇಜಸ್ ಎಲ್ಲ ಆಡಿದಾರಲ್ಲ. ಒಂದು ವಿಶೇಷ ನೀವು ಗಮನಿಸ್ಬೇಕು, ಅವರು ಎಲ್ಲೂ ಹೆಚ್ಚು ಭಾಷಣ ಮಾಡೋ ಪ್ರಯತ್ನ ಮಾಡಿಲ್ಲ. ಹ್ಮ್ ಇವತ್ತು ಯಾರೋ ಒಬ್ರು ಬರ್ದಿದ್ದಾರೆ ಒಂದು ಪತ್ರಿಕೆಯಲ್ಲಿ, ಹೆಚ್ಚು ಭಾಷಣ ಮಾಡೋ ಪ್ರಯತ್ನ ಮಾಡ್ಲಿಲ್ಲ. ಯಾಕೆ ಅಂದ್ರೆ ಕನ್ನಡದಲ್ಲಿ ಏನಾದ್ರೂ ಅಪಭ್ರಂಶ ಬಂದ್ಬಿಟ್ಟಾತು ಮಾತಿನಲ್ಲಿ ಓಕೆ ಹಾ ಹಾ ಅಂತ ಹೇಳಿ ನಿಮ್ಗೆ ಅವ್ರ ಭಾಷಣಗಳು ಸಿಗಲ್ಲ ನೋಡಿ, ಹೆಚ್ಚು ಉದ್ದುದ್ದದ ಭಾಷಣ ಸಿಗಲ್ಲ. ಹೌದು ಅದೆಲ್ಲ ಆ ಎಚ್ಚರಿಕೆಗಳಿದಾವಲ್ಲ, ಅದು ಮತ್ತೆ ಪರಭಾಷಿಕರು ಅಂದ್ರೆ ನಾವ್ ಇವಾಗ ಸ್ವಲ್ಪ ಭಾಷೆಯ ಗಡಿಗಳು ಬರುವ ಮುಂಚೆಯೇ ಅವ್ರು ಹಾಡ್ತಾ ಇದ್ದವರು ಹೌದು ಅಲ್ವಾ. ಆ ಲೆಕ್ಕಕ್ಕೆ ನೋಡಿದ್ರೆ ಅವ್ರಿಗೆ ಯಾವ ಬ್ಯಾರಿಯರ್ಸ್ ಇರ್ಲಿಲ್ಲ, ಏನ್ ಅದ್ಭುತವಾಗಿ ಹಾಡ್ತಿದ್ರು. ಮಲಯಾಳಂ ಆಗ್ಲಿ, ತಮಿಳ್ ಆಗ್ಲಿ, ಕನ್ನಡ ಆಗ್ಲಿ, ಆ ಪದಪ್ರಯೋಗಗಳು ಸರ್, ಆಯಾ ಭಾಷೆಯ ಪದಪ್ರಯೋಗಗಳು ಬಹಳ ಸ್ಪಷ್ಟವಾಗಿ. ಇದಕ್ಕೆ ಯಾವಾಗ್ಲೂ ಶಿವಶಂಕರ್ ಅವರೇ 2 ವಿಷಯ ಕಾರಣ ಆಗುತ್ತೆ. ಒಂದು, ಗಾಯಕರಲ್ಲಿನ ಶ್ರದ್ಧೆ. ನಾನು ಈ ಭಾಷೆಗೆ ಅಪಚಾರ ಆಗ್ಬಾರ್ದು, ಅಪಭ್ರಂಶ ಬರಬಾರ್ದು ನನ್ನಿಂದ, ನಾನು ಇದನ್ನ ಸ್ಫುಟವಾಗಿ ಶುದ್ಧವಾಗಿ ಹಾಡಬೇಕು ಅನ್ನುವ ಎಚ್ಚರಿಕೆ ಮೊದಲನೇದು. ಎರಡನೇದು, ಅದಕ್ಕೆ ತಕ್ಕ ಹಾಗೆ ಅವತ್ತಿನ ಹಾಡಿಸುವವರು, ಅದು ಸಂಗೀತ ನಿರ್ದೇಶಕರಾಗ್ಲಿ, ಗೀತ ರಚನೆಕಾರರಾಗ್ಲಿ, ನಿರ್ದೇಶಕರೇ ಆಗಿರ್ಲಿ, ಅವ್ರು ಏನ್ ಮಾಡ್ತಿದ್ರು, ಅಷ್ಟೇ ಶ್ರದ್ಧೆಯಿಂದ ಅವರನ್ನ ಹಾಡಿಸ್ತಿದ್ರು, ಅಷ್ಟೇ ಪರ್ಫೆಕ್ಟ್ ಆಗಿ. ಆಮೇಲೆ ನಿಮ್ಗೆ ಅವತ್ತಿಗೂ ಇವತ್ತಿಗೂ ದೊಡ್ಡ ವ್ಯತ್ಯಾಸ ಇದೆ ನೋಡಿ. ನೀವು ಇಡೀ ಹಾಡಲ್ಲಿ ಒಂದು 25 ಸಾಲಿದೆ ಅನ್ಕೊಳ್ಳಿ, ಇಡೀ ಹಾಡಲ್ಲಿ 25 ಒಂದು ಸಾಲನ್ನ 100 ಸಲ ತಗೋಬಹುದು, ಒಂದೇ ಸಾಲನ್ನ. ಅಂದ್ರೆ 24 ಸಾಲು ಹಾಡ್ಬಿಟ್ಟು ಮಧ್ಯದ ಯಾವ್ದೋ 16ನೇ ಸಾಲು ಅನ್ಕೊಳ್ಳಿ, ಆ 16ನೇ ಸಾಲನ್ನ ಯಾವ್ದೋ ಅಕ್ಷರನ ಮತ್ತೆ ಕರೆಕ್ಟ್ ಮಾಡ್ಕೋಬಹುದು, ಡಿಜಿಟಲ್ ಆಗಿದೆ ಅಲ್ಲ. ಆ ಕಾರಣಕ್ಕೆ ತುಂಬಾ 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 ಆಪ್ಷನ್ಸ್ ಇದೆ. ನಿಮ್ಮ ಧ್ವನಿಯಲ್ಲಿ ಶ್ರುತಿ ಸರಿ ಇಲ್ಲ ಅಂದ್ರೆ ಶ್ರುತಿ ಸರಿ ಮಾಡಬಹುದು, ಏನು ತಾಂತ್ರಿಕವಾಗಿ. ಇಷ್ಟೆಲ್ಲ ಸವಲತ್ತುಗಳಿದೆ. ಇಷ್ಟೆಲ್ಲ ಸವಲತ್ತುಗಳ ಮಧ್ಯನೂ ನಾವು ತಪ್ಪು ಮಾಡ್ತಾ ಇರ್ತೀವಿ. ಆದ್ರೆ ಆ ತರದ್ ಯಾವುದೇ ಸವಲತ್ತುಗಳಿಲ್ಲದೆ ಒಬ್ಬ ಗಾಯಕರು ಹಾಡನ್ನು ಶುರು ಮಾಡಿದ್ರೆ, ಒಂದು ಮ್ಯೂಸಿಕ್ ಸಿನಿಮಾ ಹಾಡ್ ಶುರು ಆಯ್ತು ಅಂದ್ರೆ ಇನ್ಕ್ಲೂಡಿಂಗ್ ಮ್ಯೂಸಿಕ್, ಪ್ರತಿಯೊಂದು ವೈಲಿನ್ನು, ರಿದಮ್ ಸೆಕ್ಷನ್ ಆಗ್ಲಿ, ಫ್ಲೂಟ್ ಸೆಕ್ಷನ್, ಪ್ರತಿಯೊಂದು ಕೂಡ ಆಯಾಯ ಬಾರ್ ಅಲ್ಲಿ ಅಂತೀವಿ ಮ್ಯೂಸಿಕಲ್ ಆಗಿ ಹೇಳೋದಾದ್ರೆ, ಅಲ್ಲಲ್ಲಿಗೆ ಅವ್ರವ್ರು ನುಡಿಸ್ಬೇಕಾಗಿತ್ತು, ಗಾಯಕರು ಹಾಡ್ಬೇಕಾಗಿತ್ತು. ಅದೇ ಟೈಮಿಂಗ್ ಆಡ್ಬೇಕು. ಏನೋ ಒಂದು ಕಡೆ ಒಂದು ಸಣ್ಣ ಶ್ರುತಿ ಹೋಯ್ತು, ಯಾರೋ ನುಡಿಸೋದ್ರಲ್ಲಿ ಒಂದು ಸಣ್ಣ ತಪ್ಪು ಮಾಡ್ದ ಅಂದ್ರೆ ಇಡೀ ಹಾಡನ್ನ ಮತ್ತೆ ರೆಕಾರ್ಡ್ ಮಾಡ್ಬೇಕು. ಯಾರೋ ತಪ್ಪು ಮಾಡಿರ್ತಾರಲ್ಲ, ಆ ತಪ್ಪು ಮಾಡಿದವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಿತ್ತು. ಯಾಕೆಂದ್ರೆ ಅವ್ರ ಒಬ್ಬರ ತಪ್ಪಿನಿಂದ ಇಡೀ ಆರ್ಕೆಸ್ಟ್ರಾ, ಅವಾಗ ಒಂದು 40 ಜನ ವೈಲಿನಿಸ್ಟ್ ಇರ್ತಿದ್ರು, ಒಂದು ಚೆಲ್ಲೋ, ಡಬಲ್ ಬೇಸ್, ಹಿಂಗೆ ಒಂದಷ್ಟು ಜನ ಇರ್ತಿದ್ರು, 4 ಜನ 6 ಜನ.
ಮತ್ತೆ ಕೊಳಲು, ಈ ಕಡೆ ರಿದಮ್ ಒಂದು 7-8 ಜನ ರಿದಮ್ ಇರ್ತಿದ್ರು, ಪರ್ಕ್ಯೂಷನ್ ಅಂತೀವಿ, ಬೇರೆ 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 ಸೆಕ್ಷನ್ ಒಂದು 70-80 ಜನರದ ಆರ್ಕೆಸ್ಟ್ರಾ ಇರ್ತಿತ್ತು. ಅಷ್ಟು ಜನ, ಮತ್ತೆ ಇಬ್ಬರು ಸಿಂಗರ್ಸು, ಮತ್ತೊಂದು 20 ಜನ 10-15 ಜನ ಕೋರಸ್ ಸಿಂಗರ್ಸು. ಹ್ಮ್ ಹ್ಮ್ ಅಲ್ಲಿ ಹತ್ರ ಒಂದು 100 ಜನರ ಒಂದು ತಂಡ ಒಂದು ಹಾಡಿನ ಮೇಲೆ ಕೆಲಸ ಮಾಡ್ತಿದ್ರು. ಹ್ಮ್ 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 ಬೆಳಗ್ಗೆಯಿಂದ ರಿಹರ್ಸಲ್ ಮಾಡ್ತಿದ್ರು. ಈ ಪರಂಪರೆಯಿಂದ ಬಂದಂತ ಜಾನಕಮ್ಮನವರು, ಅವ್ರು ಎಷ್ಟು ಎಚ್ಚರಿಕೆ ಇರುತ್ತೆ ಕರೆಕ್ಟ್ ಸರ್. ಅಲ್ವಾ? ಎಸ್ ಎಸ್. ಆ ಪರಂಪರೆ ಇವತ್ತಿಲ್ಲ. ಅದು ಇರ್ಬೇಕಂತಲ್ಲ ನಾ ಹೇಳೋದು, ಇಷ್ಟ ಆಗಿಯೂ ನಾವು ತಪ್ಪು ಮಾಡ್ತೀವಿ. ಅವತ್ ಏನೋ ಡಿಕ್ಷನ್ ತಪ್ಪಾಗುತ್ತೆ, ಅಂಥದ್ದೇನೋ ಆಗುತ್ತೆ, ಶ್ರುತಿ ಎಲ್ಲೋ ಹೋಗುತ್ತೆ. ಆದ್ರೆ ಆ ತರದ್ದು ಯಾವುದೇ ಸವಲತ್ತುಗಳಿಲ್ಲದ ಕಾಲದಲ್ಲಿ, ಒಬ್ರು ತಪ್ಪು ಮಾಡಬಾರ್ದಾಗಿದ್ದಂತ ಕಾಲದಲ್ಲಿ ಅಷ್ಟು ಅಕ್ಯುರೇಟ್ ಆಗಿ ಹಾಡ್ತಿದ್ರಲ್ಲ, ಅದು ದೊಡ್ಡ ಶಕ್ತಿ ಅಲ್ವಾ? ಖಂಡಿತ ಹೌದು ಸರ್. ಅಂತ ಹಿನ್ನೆಲೆಯಲ್ಲಿ ಅಂತ ಹಾಡುಗಳನ್ನ ಕನ್ನಡಕ್ಕೆ ಅಥವಾ ಜಗತ್ತಿಗೆ ಹಾಡದಂತ ಜಾನಕಮ್ಮ ಅವರು ಒಂದು ಏನು ಗ್ರೇಟ್ ಅಂತ ಒಂದು ದಂತಕಥೆ, ನಮ್ಮ ನಡುವಿನ ಒಂದು ಮೈಲ್ಸ್ಟೋನ್ ಅಂತ. ದಂತಕಥೆ. ಹೌದು. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗೆ ತಾವು ಮಾತನಾಡಿದ್ದಕ್ಕೆ.